ಯಾ ಗುರು ಇವ್ನು ಹಿಂಗ್ ಓಡಿಸ್ತಾವನೆ. ಈಗ ಎಷ್ಟು ಬರ ಆಗ್ತಾರೆ ನೋಡೋಣ ಬನ್ನಿ ಶೋರೂಮ್ ಅವರು. ಏನಾದ್ರು ಇವಾಗ ಜೋರಾಗಿ ಮಾತಾಡ್ಬಿಟ್ರೆ ಹೆಲ್ಮೆಟ್ ಒಳಗೆ. ದಿಸ್ ಈಸ್ ಕಾಲ್ಡ್ ಬೆನಿಲಿ ಶೋರೂಮ್, ಸಾರಿ ಸರ್ವಿಸ್ ಸೆಂಟರ್. ಥ್ಯಾಂಕ್ ಯು. ಇವತ್ತು ನಮ್ಮ TRKದು ಸೆಕೆಂಡ್ ಸರ್ವಿಸ್, ಅದಕ್ಕೆ ಹೊರಟಿದ್ದೀವಿ. ಟೈಮ್ ಇವಾಗ 12:30. ಬೈ. ಅವರು ನನಗೆ 1:15 1:45 ಹಂಗೆ ಬರೋಕ್ಕೆ ಹೇಳಿದ್ರು, ಇಲ್ಲಾಂದರೆ 2:15 ಅಷ್ಟಲ್ಲಿ ಬನ್ನಿ ಅಂತ ಹೇಳಿದ್ದಾರೆ. 2:15 ಅಷ್ಟೆಲ್ಲ ಹೋಗೋಣ, ಬೇಗ ಹೋಗಿ ಏನು ಮಾಡೋಣ. ಯಾಕಂದರೆ 1:30 to 2:30 ಅವ್ರಿಗೆ ಲಂಚ್ ಅವರು. ಅದಕ್ಕೆ ಇವತ್ತೇನು ಗೇರ್ಸ್ ಏನೂ ಹಾಕ್ಕೊಂಡಿಲ್ಲ, ಸುಮ್ಮನೆ ಯಾವುದೋ ಒಂದು ಗ್ಲೌಸ್ ಹಾಕ್ಕೊಂಡು ನಾರ್ಮಲ್ ಇದು ಜಾನ್ ಪ್ಲೇಯರ್ಸ್ ಜಾಕೆಟ್ ಹಾಕ್ಕೊಂಡು ಕ್ರಾಕ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಬ್ಯಾಂಗ್ಳೂರ್ಗೆ. ಮಳೆ ಬರುತ್ತಲ್ಲ ಗುರು, ಶೂ ಎಲ್ಲ ಹಾಳಾಗ್ಬಿಡುತ್ತೆ ಇಲ್ಲಾಂದರೆ. ಈ ಸಲ ನಂದು ಲೇಟ್ ಸರ್ವಿಸು, ಯಾಕಂದರೆ 422 ಕಿಲೋಮೀಟರ್ಸ್ ಇಲ್ಲಿ ಓಡಿದೆ ಆಲ್ರೆಡಿ. ಏನಿಲ್ಲ ಅಂದ್ರೂ 500 ಆಗುತ್ತೆ. 6500 ಕಿಲೋಮೀಟರ್ಸ್ ಟೋಟಲು. 6000 ಕಿಲೋಮೀಟರ್ಸ್ಗೆ ಬಿಡಬೇಕಾಗಿತ್ತು. ಸ್ವಲ್ಪ ಲೇಟ್ ಆಯಿತು ನನಗೂ. ನಾನು ಮಂತ್ರಾಲಯ ಹೋಗಿದ್ನಲ್ಲ, ಅದರಿಂದ ಒಂದು ಸ್ವಲ್ಪ ಲೇಟ್ ಆಯಿತು. ಅವ್ರಿಗಾಗಲೇ ಇನ್ಫಾರ್ಮ್ ಮಾಡಿದ್ದೆ, ಹಿಂಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನಾನು ಸರ್ವಿಸ್ ಮಾಡಿಸೋದು ಈ ಸಲ, ಬರ್ತೀನಿ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಆಯಿತು ಅಂತ ಹೇಳಿದರು ಅವರು. ನೆನ್ನೆ ಕಾಲ್ ಮಾಡಿದೆ, ಅವ್ರಿಗೆ ರೀಚ್ ಆಗಲಿಲ್ಲ. ಇವತ್ತು ಕಾಲ್ ಮಾಡಿದೆ, ಅವರು ಇನ್ನೊಬ್ರು ಕಾಲ್ ಮಾಡಿ ನಾನು ಲೀವಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅಂದರು. ಇನ್ನೊಬ್ರು ಕಾಲ್ ಮಾಡಿ ಅವ್ರ ಹತ್ರ ಕನ್ಫರ್ಮೇಷನ್ ಕೇಳ್ಕೊಂಡು ಇವತ್ತೇ ಬರೋದ ನಾಳೆ ಬರೋದ ಎಲ್ಲ ಕೇಳ್ಕೊಂಡು ಹೊರಟಿದ್ದಾಯ್ತು ಗುರು. ಈಗ ನೋಡಿ ಎಷ್ಟು ಟೈಮು ಅಂತ. ನಾನು ಕಾಲ್ ಮಾಡಿದ್ದು ಅವ್ರಿಗೆ 9:45ಗೆ. 1:30 2 o'clock ಅಷ್ಟಲ್ಲಿ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಅಂದರು. ನಾನೇ ಲೇಟಾಗಿ ಹೊರಟಿದ್ದು ಬೇಕಂತಾನೆ. ಬೇಗ ಹೋಗಿ ಏನು ಮಾಡಲಿ ನಾನು ಅಲ್ಲಿ. ಈಗ ಗಾಡಿ ಸರ್ವಿಸ್ ಆಗುತ್ತೆ ಅಂತ ಒಂದು ಕಡೆ, ಇನ್ನು ಒಂದು ಕಡೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅಂತ. ಯಾ ಗುರು ಇವ್ನು ಹಿಂಗೆ ಓಡಿಸ್ತಾವನೆ. ಅಯ್ಯೋ, ಅದು ಸ್ಲೀವ್ಲೆಸ್ ಬೇರೆ ಹಾಕೊಂಡವನೆ. ಏನು ಪಂಚ್ ಮಾಡ್ತಾನ ಅವನು ಟಾಟಾ ಪಂಚಲ್ಲಿ. ಈಗ ಕ್ಯಾಚ್ ಅಂತ ಸ್ಟೇಲ್ ಹತ್ತತ್ರ ಇದ್ದೀವಿ. ಯಾವುದು ಗುರು ಇದು ರೋಡು? ಹೈವೇ ಅಂತ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಸರ್ವಿಸ್ ರೋಡ್ ಹಿಂಗಿರಲ್ಲ ಗುರು. ಹಂಗೆ ಮಾಡಿಟ್ಟಿದ್ದಾರೆ ಇಲ್ಲಿ. ಕ್ಯಾಚಂದ್ರ ಬ್ರಿಡ್ಜ್ ಕಟ್ಟಿ ನನಗಿನ್ನ 2 hours 8 minutes ತೋರಿಸ್ತಾ ಇದೆ. ಅಲ್ಲಿ ರೀಚಿಂಗ್ ಟೈಮ್ ಏನೋ 2:56 ಹೋಗ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಲ್ಲಿ ನೋಡಿದ್ರೆ 2:30 ಅಷ್ಟಲ್ಲಿ ಬನ್ನಿ ಸರ್ ಅಂತ ಹೇಳಿದ್ದಾರೆ. ಆದಷ್ಟು ಒಂದು ಸ್ವಲ್ಪ ಬೇಗ ಹೋಗ್ಬೇಕು. ನೋಡಿ ಬೆನಿಲಿ ತಗೊಂಡಿರೋರ್ಗೆಲ್ಲ ಇದೆ ಬಾಳು. ಏನಿಲ್ಲ ಅಂದರೂ ಇಲ್ಲಿಂದ ಎಷ್ಟು ಕಿಲೋಮೀಟರ್ಸ್ ಇದೆಯಪ್ಪ? 70 ಕಿಲೋಮೀಟರ್ಸ್. ಮನೆಯಿಂದ 82 83 ಇದೆ. 83 ಕಿಲೋಮೀಟರ್ಸು ಟೋಟಲ್ ಆಗಿ ಒಂದು ರೈಡೇ ಆಗೋಗ್ಬಿಡುತ್ತೆ ನಮಗೆ. ನಾವು ನೋಡಿ ಸರ್ವಿಸ್ ಮಾಡಿಸೋದಕ್ಕೆ ಅಂತಲೇ ಅಷ್ಟು ದೂರ ಹೋಗ್ತೀವಿ. ಆದ್ರೂ ಇಲ್ಲೊಂದು ಸರ್ವಿಸ್ ಸೆಂಟರ್ ಆದರೂ ಇಡಬೇಕು ಗುರು. ಬ್ಯಾಂಗ್ಳೂರಿಂದ ಬೇಕಾದ್ರೆ ಗಾಡಿ ತರೋಣ, ಪ್ರಾಬ್ಲಮ್ ಏನಿಲ್ಲ. ಬಟ್ ಅದೇ ಸರ್ವಿಸ್ ಸೆಂಟರ್ ಇಲ್ಲ ಯಾವುದಾದ್ರೂ ಹತ್ರದಲ್ಲಿದ್ರೆ ಇನ್ನೂ ನಮಗೆ ಯೂಸ್ಫುಲ್ಲು. ಅಷ್ಟು ದೂರ ಗಾಡಿ ಓಡಿಸ್ಕೊಂಡು ಹೋಗಿ ಅಲ್ಲಿ ಸರ್ವಿಸ್ ಮಾಡಿಸ್ಕೊಂಡು ತಿರ್ಗಾ ವಾಪಸ್ ಬರೋದು, ಬರೀ ಅದಕ್ಕೆ ಅಂತಲೇ ಹೋಗ್ಬೇಕು ಒಂದು ದಿನ ಪೂರ್ತಿ. ಹೆವಿ ಪ್ರಾಬ್ಲಮ್ ಗುರು. ಇವರು ಬಾಸು ಫುಲ್ಲು ರೋಡ್ ಪೂರ್ತಿ ಇವರೇ ಹೋಗ್ತಾವ್ರೆ. ಓಹೋ, ಮಿಸ್ ಆಗಿ ಯಾರಾದರೂ ಎಳ್ದಿದ್ರೆ ಶಿವನ್ ಪಾದ ಫಿಕ್ಸು. ಲಾಸ್ಟ್ ಟೈಮು ಸರ್ವಿಸ್ ಅಂದರೆ ಫಸ್ಟ್ ಸರ್ವಿಸ್ ಮಾಡಿಸಿದಾಗ ನಾನು ಇನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಅದೇ ಅದ್ರದ್ದು ವಿಡಿಯೋನೂ ಮಾಡ್ಕೊಂಡಿರಲಿಲ್ಲ ನಾನು. ಯಾವ ವಿಡಿಯೋನೂ ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಸರ್ವಿಸ್ ಅರೌಂಡ್ ನನಗೆ ಏನಿಲ್ಲ ಅಂದರೆ 11 to 13 ಒಳಗೆ ಬಿತ್ತು. ಆಯಿತು, ಹತ್ರ 13 ಆಯಿತು ಅಂದ್ಕೊಳ್ಳಿ. ಈಗ ಎಷ್ಟು ಬರ ಆಗ್ತಾರೆ ನೋಡೋಣ ಬನ್ನಿ ಶೋರೂಮ್ ಅವರು. ಆದರೂ ಇವತ್ತು ಹೆವಿ ಟ್ರಾಫಿಕ್ ಇದೆ. ಯಾಕೆ?
ಬಂತು ನೋಡು ಗುರು, ಇದೇ ಗಾಡಿ ಹೆಂಗಿದೆ ನೋಡಿ ಇದು. ಏನ್ ಮಸ್ತ್ ಸೌಂಡ್ ಗುರು, ಯಪ್ಪ. ಆ ಕಡೆಯಿಂದಾನೆ ಹೋಗ್ಬೋದಾಗಿತ್ತು ಶರ್ಟ್. ಒಂದೇ ಒಂದು ನಿಮಿಷ ಇರಿ ನೋಡಿ, ಇವಾಗ ಆಗೋದು ಪಿಕ್ಚರು. ಅಲ್ಲಿ ನೋಡಿ, ಅಲ್ಲಿ ಇನ್ನೊಂದು ಸೂಪರ್ ಬೈಕು, $10,000 ಅದೂ. ಯಾವ್ದು ಗುರು ಅದು? ಅದು $10,000. ಅದು WWನೇ. ಹೋಗಿ ಸಾರ್ ಬೇಗ. ನಾನು ಸೂಪರ್ ಬೈಕ್ ಬರುತ್ತೆ, ನಾನು ಹೋಗೋಣ ಅಂತ ಅನ್ಕೊಂಡ್ರೆ ಅವನು ಅಷ್ಟು ಕಾಣೆ ಆಗಂಗೆ ಹೋಗ್ಬಿಟ್ರಲ್ಲ ಗುರು ಅವ್ರು ಯಾರು. ಅಯ್ಯಪ್ಪ, ಏನು ಗಾಬರಿ ನನ್ನ ಮಕ್ಕಳು ಇವರೆಲ್ಲರೂ. ಇಲ್ಲೇ ಎಲ್ಲಾದ್ರೂ ಇದ್ರೆ ತೋರಿಸ್ತೀನಿ ಗುರು, ಇಲ್ಲ ಅಂದ್ರೆ ಆಗಲ್ಲ. RS200 ಅವನು ಇಲ್ಲೇ ಅವನೇ ಅಂದ್ರೆ ಇಲ್ಲೇ ಎಲ್ಲೋ ಇರುತ್ತೆ ಆ ಬೈಕನು. ನೋಡೋಣ. ಇಲ್ಲೇ ಇದೆಯಲ್ಲ ಮುಂದೆ. ದಿಸ್ ಈಸ್ ಆಲ್ಸೋ $10,000. ಅವ್ರು ಫಸ್ಟ್ ಗೇರಲ್ಲೇ ಹೋಗ್ತಾವ್ರೆ ಗುರು, ಗೇರೇ ಚೇಂಜ್ ಮಾಡೋ ಅವಶ್ಯಕತೆನೇ ಇರಲ್ಲ ಅವ್ರಿಗೆ, ಅದು ಇಂಥ ಸ್ಪೀಡ್ಸಲ್ಲಿ. ನೋಡಿ ಇವಾಗ ಪಕ್ಕಕ್ಕೆ ಹೋಗಿ ನಿಲ್ತಿದ್ದೀನಿ. ಸೌಂಡೇ ಡಿಫ್ರೆಂಟ್ ಅದರದ್ದು. ಏನಾದರೂ ಇವಾಗ ಜೋರಾಗಿ ಮಾತಾಡ್ಬಿಟ್ರೆ ಹೆಲ್ಮೆಟ್ ಒಳಗೆ. ಕೊನೆಗೆ ಇನ್ನು 3 ಕಿಲೋಮೀಟ್ರ್ ಇದೆ ಗುರು. ಅಯ್ಯಪ್ಪ, ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ನಾವು ಸರ್ವೀಸ್ಗೆ ಅಂತ ತಗೊಂಡ್ಬಂದು ತಿರ್ಗಾ ತಗೊಂಡೋಗೋ ಅಷ್ಟರಲ್ಲೇ ಗಾಡಿ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಈಗಲೇ ಎಲ್ಲಾಗೈತೆ, ಇನ್ನೂ ಬೇಕು ಟೈಮು. ಟ್ರಾಫಿಕ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಯಾವುದ್ಯಾವುದೋ ಸಂಧಿ ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದೆ ಗೂಗಲ್ ಮ್ಯಾಪಲ್ಲಿ. ಓಹೋ, ಇದು ಇವತ್ತೇ ಆಗಲ್ಲ ಅನ್ಸುತ್ತೆ. ಬೈಕ್ ಹೆಂಗೆಲ್ಲ ಚೇಂಜ್ ಮಾಡ್ಕೊತಾ ಇದೆ ಗೊತ್ತಾ ಮ್ಯಾಪಲ್ಲಿ. ಇದೇ ಫಸ್ಟ್ ಟೈಮು ಗುರು ಈ ರೋಡಿಗೆ ಬಂದಿರೋದು ನಾನು. ಈ ರೋಡೇ ನೋಡಿಲ್ಲ. ಅವರು ಅಶೋಕ್ ಅಂದ್ರ ಹರ್ಷ ಅಂದ್ರ. ಫ್ಲ್ಯಾಶ್ ಬ್ಯಾಕ್ ಹೋಗೋಣ. ಏನಂದ್ರೆ ಅವ್ರಿಗೆ ಕೇಳಿಸ್ಬೇಕು. ಯಾವುದೋ ಹುಳ ಬಿದ್ದುಬಿಡ್ತೋಗಿರೋ ಕಣ್ಣಿಗೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು ಈಗಲೇ. ಮಳೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಹೊಡೆದ್ಬಿಡ್ತೀವಿ, ಅಂದರೆ ಮಳೆ ಜೋರಾಗಿ ಬರೋ ಅಷ್ಟರಲ್ಲಿ
ಸ್ಟಾರ್ಟ್ ಅಂತೂ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಓ ನಮ್ಮ ಬೇಕು ಡಿ ಬಿ ಕಿಲ್ಲರ್ ತೆಗೆದ್ಬಿಟ್ಟವ್ರೆ ಸೈಲೆನ್ಸರ್ಗೆ. ಬಂದ್ರೆ ಇಲ್ಲಿ ಹೋಗ್ಬಿಡೋಣ. ಈ ಬಾಗೂರು ನೋಡ್ಕೊಂಡ್ರಾಯ್ತು ಅನ್ನೋದು ಬಗ್ಗೆ ಆಗಿದ್ದಾಗ ಈ ಮಳೆಯಲ್ಲಿ ನಾನು ಸರ್ವಿಸ್ ಮಾಡಿಸ್ಕೊಳಕ್ ಬಂದಿದ್ದೀನಿ. ಇಲ್ಲಿಂದ ಅಂದೇ ಸರ್ವಿಸ್ ಆಗೋಗ್ತಾ ಇದೆ. ಏನ್ ಗುರು ಮಳೆ ಬರ್ತಿರೋದು. ಅಪ್ಪ ಇದೇನಾ ರೈಟು ಅಥವಾ ಲೆಫ್ಟು? ಹ್ಞೂ ಇದೇ ಲೆಫ್ಟು. ನಾನು ಸುಮ್ಮನೆ ನಾಳೆ ಬಂದಿದ್ದಿದ್ರು ಆಗೋಗೋದು. ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ಅರ್ಜೆಂಟ್ ಮಾಡ್ತೀವಿ ನಾವೆಲ್ಲ. ಎಲ್ಲೈತಪ್ಪ? ಇಲ್ಲಿದೆ. ದಿಸ್ ಈಸ್ ಕಾಲ್ಡ್ ಬೆನಿಲಿ ಶೋರೂಮ್, ಸಾರಿ ಸರ್ವಿಸ್ ಸೆಂಟರ್. ಸದ್ಯ ಬೇಗ ಬಂದ್ಬಿಟ್ಟಿದ್ದೀವಿ. ಒಳ್ಳೆ ಟೈಮಿಗೆ ಮಳೆಗೆ ಸಿಗಾಕೊಳ್ದಿರಂಗೆ ಬಂದ್ಬಿಟ್ಟಿದ್ದೀವಿ. ಸಾರಿ, ನಾನು ಹತ್ರಕ್ಕೆ ಹೋಗ್ಬಿಟ್ಟು ಗಾಡಿನ ತೋರ್ಸೋದಕ್ಕಾಗಲಿಲ್ಲ ನಿಮಗೆ. ಏನೇನು ಹಾಕ್ತಾರೆ ಏನೇನು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಲೋ ಮಾಡಲಿಲ್ಲ ಅವ್ರು ವಿಡಿಯೋ ಮಾಡೋದಕ್ಕೆ. ಇಷ್ಟೇ ಕ್ಲಿಪ್ ತಗೊಳಕ್ಕಾಗಿದ್ದು ನನ್ನ ಕೈಲಿ. ಸರ್ವೀಸ್ ಎಲ್ಲ ಆಗೋಯ್ತು. ಬಿಲ್ ನೋಡ್ಬಿಟ್ರೆ ನೀವು ದಂಗೆ ಹೋಗ್ಬಿಡ್ತೀರ. ಒಂದು ನಿಮಿಷ ಬಿಲ್ ತೋರಿಸ್ತೀನಿ. ಎಲ್ಲ ರೆಡಿಯಾಗಿ ಬಂದಿದೆ. ನೋಡಿ ಇಲ್ಲಿ 11,668 ಗುರು. ನಾನು ಪೇಮೆಂಟ್ ಮಾಡಿದ್ದೆ 10 ರೂಪಾಯಿ ಕಮ್ಮಿ. ಶಾಬಾಷ್. ಈಗ ಹೊರಡೋ ಟೈಮ್ ಎಲ್ಲ ಹಾಕ್ಕೊಂಡು ಹೊರಡೋದು. ಇರಿ ಒಂದು ನಿಮಿಷ. ಕಡಿಮೆನೇ ಆಗಿದೆ ಲೆಕ್ಕ ನೋಡ್ಕೊಂಡ್ರೆ. ಮನೆಗೆ ಹಾಕೊಂಡ್ಬಿಡೋಣ. $77 ಕಿಲೋಮೀಟರ್ಸ್ ಇಲ್ಲಿಂದ. ಬರಬೇಕಾದ್ರೆ ಹೆವಿ ಮಳೆ ಇತ್ತು. ಈಗ ಹೋಗ್ಬೇಕಾದ್ರೆ ನೋಡೋಣ.
ಲೆಟ್ಸ್ ಗೋ. ಫಸ್ಟ್ ಸರ್ವಿಸೇ ಜಾಸ್ತಿ ಆಗಿತ್ತು ಇವರು, ನಿಯರ್ಲಿ 13 ಆಗೋಗಿತ್ತು ನನಗೆ ಫಸ್ಟ್ ಸರ್ವಿಸೇ. ಈಗೆಲ್ಲ ಆಯಿಲ್ ಚೇಂಜ್, ಏರ್ ಫಿಲ್ಟರ್ ಒಂದು ಚೇಂಜ್ ಮಾಡಿದ್ರು, ಮಾಡಿಲ್ಲ ಅಂತಲ್ಲ. ಫಸ್ಟ್ ಸರ್ವಿಸಲ್ಲಿ ಏರ್ ಫಿಲ್ಟರು ಚೇಂಜ್ ಇರಲಿಲ್ಲ, ಬಟ್ ಈಗ ಒಂದು ಸ್ವಲ್ಪ ಪಿಕಪ್ ಬಂದಿಂದಾಗಿದೆ, ಸ್ವಲ್ಪ ಪಿಕಪ್ ಜಾಸ್ತಿ ಆಗಿದೆ. ನಾವು ಏನು ಕಮ್ಮಿ ಚಚ್ಚಾಡ್ತೀವ. ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಮೈ ಇಲ್ಡಾಗಿದೆ ಸೌಂಡು ಗಾಡಿದು. ಒಂದು ನಿಮಿಷ ಇರಿ. ₹10 ಕಡಿಮೆ ಮಾಡಿದ್ದೀನಿ ಅಲ್ಲಿ, ನನ್ಗೆ ಮರ್ತೇ ಹೋದೆ. ತಿರ್ಗಾ ಹೋಗೋಣ ಅಂದ್ರೆ ನನಗೆ ಲೇಟ್ ಆಗಿಬಿಡುತ್ತೆ. ಚಾರ್ಜ್ ಬೇರೆ ಕಡಿಮೆ ಇತ್ತು, ಚಾರ್ಜ್ ಹಾಕಿದ್ದೀನಿ. ಇನ್ನೇನಾದರೂ ತಗೋಬೇಕಾದ್ರು ಇನ್ನೇನು ಇಲ್ಲ, ಹೊರಡೋದಷ್ಟೇ.